ಅವರ ಕಷ್ಟನೇ ನನ್ನ ಕಷ್ಟ ಅನ್ನಬೇಕು. ಹೌದು. ಅವರ ತೊಂದರೆ ನನ್ನದಂತ ತಿಳ್ಕೋಬೇಕು. ನನ್ನ ಹಂಗೆ ಪರರನ್ನು ತಿಳ್ಕೋಬೇಕು. ಅವರಿಗೆ ನಾವು ಉಪಕಾರ ಮಾಡಬೇಕು. ಪರೋಪಕಾರಾರ್ಥಂ ಇದಂ ಶರೀರಂ. ಹೌದು ಹೌದ್ರಿಪ್ಪ. ಈ ಮಾತು ನನಗೆ ಹೇಳಿದಿ ನನ್ನಪ್ಪ. ಈಗ ಅವ ಒಂಟಗಾಲಿನಿಂದ ನಿಂತಾನ. ಅವನಿಗೆ ಏನತ್ತಾರೆ ಕೇಳು. ಅವ ಕರೆಸಿದ್ದ ದೇವರು ಕುಲು 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 ನಕ್ಕ ಹೇಳ್ತಾನೆ, ಎಲ್ಲೋ ಮಾಳಿಂಗರಾಯ. ಹೌದು. ಅವ ಉಂಡಾಗ ಒಂದು, ಉಪವಾಸ ಇದ್ದಾಗ ಒಂದು, ಹೌದು ಹೌದು, ಮಂದಿ ಅಂತ ಇದ್ದಾಗ ಒಂದು, ಇಲ್ಲದಾಗ ಒಂದು. ಅವನ ಬಗ್ಗೆ ನೀ ಚಿಂತೆ ಮಾಡಬೇಡ, ನಿನ್ನ ಪೂಜೆ ಮಾಡಿ ಹೋಗು. ಹೌದು. ಅವಾಗ ಮಾಳಿಂಗರಾಯಪ್ಪ, ನಾನು ಹಂಗೆ ಮಾಡೋದಿಲ್ಲ. ಅವ ನಿನ್ನ ಸಲುವಾಗಿ ಬಂದಾನಪ್ಪ ಅಂದಾಗ, ನಿನ್ನ ಮಠದೊಳಗೆ ಬಂದು ಅವ ಒಂಟುಗಾಲಿನಿಂದ ತಪಸ್ಸು ಮಾಡ್ತಾನೆ ಅಂದಾಗ ಏನು ಮಾಡ್ಬೇಕನ್ನೋದನ್ನು ಹೇಳು. ಅವನ ಕಡೆಯಿಂದ ನಾನು ಮಾಡಿಸ್ತೀನಿ, ನಾನು ನಡುವಾಕಿನಿ. ದೈವಂಡ ಗೌಡನಿಗೆ ಕೊಡು ಭಂಡಾರ. ಹೌದು ಹೌದ್ರಿಪ್ಪ. ಆವಾಗ ಕರೆಸಿದ್ದ ದೇವರ ಇವನಿಗೆ ಹೇಳ್ತಾನ, ನೀವು ಇಲ್ಲಿ ತನಕ ನೋಡಿರಿ. ಕರೆಸಿದ್ದ ದೇವರು ಮಾಳಿಂಗರಾಯಿಗೆ ಹೇಳ್ತಾನ, ಏ ಮಾಳಿಂಗರಾಯ, ಈ ಡಂಕನಾಡ ದೈಗೊಂಡ ಗೌಡಿಗೆ 7 ಹೊತ್ತಿನ ಬಡತನ ಐತಿ. ಪಟ್ಟಿಲೆ ನುಚ್ಚು ಕುಡಿಯುವಂತ ಬಡತನ ಇವನಿಗೆ ಬಂದೈತಿ. ಇವ ಶ್ರೀಮಂತಿಕೆ ಬೇಕಂತ ಹೇಳಿ ನನ್ನ ಮಠಕ್ಕೆ ಬಂದಾನ. ಅವನಿಗೆ ಶ್ರೀಮಂತಿಕೆ ಕೊಟ್ರ ಈ ನನ್ನ ಕಾಣೂರು ಮಠದೊಳಗೆ 7 ದಿವಸ ಕರಿ ಕಟ್ಟಿದ ಹಬ್ಬ ಏಕ ನಡಿಬೇಕು. ಒಂದೇ ದಿವಸ ಹಬ್ಬ ಏನಾದರೂ ಕಡಿಮೆ ಕಿಂಚತ್ತು ಕಡಿಮೆ ಬಿದ್ರೆ ಅವತ್ತು ಹಬ್ಬ ಡುಳ್ಳಿ ಆಗ್ತದ. ಮಾಳಿಂಗರಾಯ ಕೇಳವನನ್ನ. ಹೌದು ಹೌದು. ಆಗ ಮಾಳಿಂಗರಾಯ ಡಂಕನಾಡು ದೈಗೊಂಡ ಗೌಡಿಗೆ ಕೇಳ್ತಾನೆ, ದೈಗೊಂಡ ಗೌಡ್ರೆ, ನನ್ನಪ್ಪ ಹೇಳಿದಂಥ ಮಾತುಗಳನ್ನು ಕೇಳಿದಿರಾ ನೀವು? ಹೌದು ಹೌದು. ನನ್ನಪ್ಪ ಹೇಳಿದಂಥ ಮಾತುಗಳನ್ನು ನೀನು ನಡೆಸಿಕೊಡುವುದೇ ಖರೆ ಆದರೆ ನನ್ನಪ್ಪ ಕರೆಸಿದ್ದ ಗುರುವಿನಿಂದ ಹಿಡಿ ಭಂಡಾರ ಹಿಡಿದು ಕೊಡ್ತೀನಿ ನಿನಗೆ ನಾನು. ಹೌದ್ರಿಪ್ಪ. ಪ್ರಮಾಣ ಮಾಡ್ತಾನೆ ಡಂಕನಾಡು ದೈಗೊಂಡ ಗೌಡ ಪ್ರಮಾಣ ಮಾಡ್ತಾನೆಪ್ಪ. ನನಗೆ 7 ಹೊತ್ತಿನ ಬಡತನ ಪಟ್ಟಿಲೆ ನುಚ್ಚು ಕುಡಿಯುವಂಥ ಬಡತನ ಈಗ ನನಗೆ ಬಂದದ. ಒಂದು ವೇಳೆ ನಿನಗೆ ಹಿಂದೆ ಇದ್ದಂಥ ಆನೆ ಕುದುರೆ ಪಾಗ ಅಷ್ಟ ಐಶ್ವರ್ಯವು ಎಲ್ಲವುಗಳನ್ನು ನೀನು ನನಗೆ ಕೊಡಿಸಿದ್ದೆ. ಆದರೆ ನಾನು 700 ಪಾಲಿಕೆಗಳನ್ನು ಇಲ್ಲಿಗೆ ಕರೆಸ್ತೀನಿ, 700 ಪಲ್ಲಕ್ಕಿಗಳನ್ನು ಇಲ್ಲಿ ಕರೆಸಿ ಕರಿ ಕಟ್ಟಿದ ಹಬ್ಬ 7 ದಿವಸ ಮಾಡ್ತೀನಿ. ಇದು ಸತ್ಯ 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 ಪ್ರಮಾಣ ಮಾಡಿದ ದೈಗೊಂಡ ಗೌಡ. ಹೌದ್ರಿಪ್ಪ. ಇವ ಹಿಂಗೆ ಪ್ರಮಾಣ ಮಾಡಿದ ಕೂಡಲೇ ಸಿದ್ಧ ಮಾಳಿಂಗರಾಯ ಕರೆಸಿದ್ದ ಗುರುವಿನ ಬಳಿ ಹಿಡಿ ಭಂಡಾರ ಹಿಡ್ಕೊತಾನೆ. ಹಿಡ್ಕೊಂಡು ದೈಗೊಂಡ ಗೌಡನ ಕೈಯೊಳಗೆ ಕೊಡ್ತಾನೆ. ದೈಗೊಂಡ ಗೌಡ, ಹಿಡಿಯುದು ಎಕ್ಸರ ಈ ಭಂಡಾರ ಅನ್ನುವಂಥ ಬಂಗಾರ ಹೋಗಿ ಆಯ್ತದ. ಇದನ್ನು ಹಿಡ್ಕೊಂಡು ಹೋಗಿ ನಿನ್ನ ಮನೆಯೊಳಗೆ, ನಿನ್ನ ಭೂಮಿ ಸೀಮೆಯೊಳಗೆ ಹೊಡಿ, ಎತ್ತಿಗೆ ಹೊಡಿ, ನಗಕ್ಕೆ ಹೊಡಿ, ದಿಂಡಿಗೆ ಹೊಡಿ, ಎಲ್ಲ ಕಡೆ ಭಂಡಾರ ಸೂರಡಿಗೆ ಮಾಡು. ನಿನ್ನ ಹೊಲಗಳು ಬೆಳಿತಾವ, ನಿನಗೆ ಶ್ರೀಮಂತಿಕೆ ಬರ್ತದ. ನೀನು ಮುಂದೆ 7 ದಿವಸ ಕರಿ ಕಟ್ಟಿದ ಹಬ್ಬ ಈ ಕಾಣೂರು ಮಠದೊಳಗೆ ಮಾಡಬೇಕು. ಹೌದು ಹೌದು. ಇಷ್ಟು ಮಾಳಿಂಗರಾಯ ಹೇಳಿ ಅವನಿಗೆ ಭಂಡಾರ ಕೊಡ್ತಿದ್ದ. ಕೈವಡ್ಡಿ ದೈಗೊಂಡ ಗೌಡ ಕೆಟ್ಟ ಬರ್ತಾನೆ ಇತ್ತು. ಕೈವಡ್ಡಿ ಬೇಡ್ತಾನ, ಕೈವಡ್ಡಿ ಆ ಭಂಡಾರ ತಗೋತಿರ್ತಾನ. ಯಾವಾಗ ಇಲ್ಲಿ ಭಂಡಾರ ತಗೋತಿರ್ತಾನ ಅಲ್ಲಿ ದೈಗೊಂಡ ಗೌಡನ ಹೇಳ್ತಿಗೆ ಕನಸು ಬಿದ್ದಿರ್ತೈತಿ ಮನೆಯೊಳಗೆ. ದೈಗೊಂಡ ಗೌಡನ ಹೇಳ್ತಿ ಮನೆಗಿರ್ತಾನ. ಕಾಣೂರು ಪೂಜಾರಿ ಮನ್ಯಾಗ ಓಡಾಡ್ದಂಗೆ ಹಾಕಿರ್ತೈತಿ. ಭಂಡಾರ ಸೂರಡಿಗೆ ಹಾಯ್ದಂಗೆ ಆಗಿರ್ತೈತಿ. ಬಂಗಾರ ಹೋಗಿ ಹಾಯ್ದಂಗೆ ಆಗಿರ್ತದ. ಚೀಲದ ನಿಟ್ಟು ಹಚ್ಚದಂಗೆ ಆಗಿರ್ತದ. ಶ್ರೀಮಂತಿಕೆ ಬಂದಂಗೆ ಆಗಿರ್ತದ. ಮಂಚದ ಮೇಲೆ ಕುತ್ತಂಗೆ ಆಗಿರ್ತದ. ಆಕೆಗೆ ಈ ಕನಸು ಬೀಳ್ತೈತಿ. ಇದನ್ನು ಕಾಣೂರು ಕರೆಸಿದ್ದ ದೇವರು ಈ ಆಟ ಮಾಡಿದ್ದ. ಇದು ಎಲ್ಲನೂ ನೀವು ನೋಡಿದಿರಿ. ಯಾಕಂದ್ರೆ ಇದು ಈ ಶ್ರೀಮಂತಿಕೆ ಅನ್ನುವಂಥದ್ದು ಶಾಶ್ವತವಾದದ್ದಲ್ಲ. ನಮ್ಮ ಮದುವೆಯವರಿಗೆ ದೇವರು ಸಾಕಷ್ಟು ಅಷ್ಟ ಐಶ್ವರ್ಯಗಳನ್ನೆಲ್ಲ ಕೊಟ್ಟಿದ್ದಾನೆ ಭಗವಂತ. ತನ್ನಷ್ಟಿಗೆ ತಾನು ಇರ್ಬೋದಾಗಿತ್ತು. AC ಫ್ಯಾನ್ ಹಾಕೊಂಡು ಮನೆಯೊಳಗೆ AC ಮಾಡಿಕೊಂಡು ತಾನು ಮನೆಯೊಳಗೆ ಇದ್ದುಕೊಂಡು ಆರಾಮಾಗಿ ಜೀವನ ಮಾಡ್ಕೊಂಡು ಇರ್ಬೋದಾಗಿತ್ತು. ಆದರೆ ಉಚಿತ ಲಗ್ನಗಳನ್ನು ಮಾಡಿ ಎಲ್ಲ ಹಿರಿಯರನ್ನು ಕರೆಸಿ ಸದ್ಗುರುಗಳನ್ನು ಸಮ್ಮುಖದಲ್ಲಿ, ಸದ್ಗುರುಗಳ ಸಾನ್ನಿಧ್ಯದಲ್ಲಿ, ಇಷ್ಟೆಲ್ಲ ಹಿರಿಯರ ಮಧ್ಯದಲ್ಲಿ ಈ ಗ್ರಾಮದಲ್ಲಿ ಉಚಿತ ಮದುವೆಗಳನ್ನು ಮಾಡ್ತಾರೆ ಅಂದರೆ ಅವರು ನಾವು ಈ ಗ್ರಾಮದ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಅಭಿವೃದ್ಧಿಗಳನ್ನು, ಅಭಿವಂದನೆಗಳನ್ನು ನಾನು ಸಲ್ಲಿಸ್ತಾರೆ. ಯಾಕಂದ್ರೆ ದೇವರು ಒಮ್ಮೆ ಕೊಟ್ಟು ನೋಡ್ತಾನೆ, ಒಮ್ಮೆ ಕಸುಕೊಂಡು ನೋಡ್ತಾರೆ. ಯಾವಾಗಲೂ ಮನುಷ್ಯ ಒಂದೇ ಸಮ ಇದ್ದಂದ್ರೆ ನಿನಗೆ ಯಾವುದಕ್ಕೂ ಕಡಿಮೆ ಇಲ್ಲ, ನೀನು ಬೇಡಿದ್ದಿ ಕೊಡ್ತಾನೆ. ಯಾವಾಗ ಇಷ್ಟೆಲ್ಲ ನೀವು ಮಾಡ್ತೀರಿ ಅಂದಾಗ ದೇವರು ನಿಮ್ಮನ್ನು ನೋಡ್ತಾನೆ ಇರ್ತಾನೆ. ನಿನ್ನನ್ನು ಒಂದು ದಿವಸ ಒಂದು ಮೆಟ್ಟಲ್ಕ ತಗೊಂಡು ಹೋಗ್ತಾನೆ. ಇದು ಸತ್ಯ. ಹೌದ್ರಿಪ್ಪ. ಹಾಗೆ ದೈಗೊಂಡ ಗೌಡ ಅಷ್ಟ ಐಶ್ವರ್ಯ ತನ್ನ ಮನೆಯೊಳಗೆ ಹೋಗಿ ಭೂಮಿ ಸೀಮೆಯೊಳಗೆ ಭಂಡಾರ ಹೊಡೆದ. ಸಾಲಿಗೆ ಸವಾ ಚೀಲ ಬೆಳೀತು. ಮಾರಾಗ ಹೆಡರಾನು ರಾಯೇ ಮಾರಾಗ ಹೆಡರಾನು ಹಿರಿಯ ಹೊಳೆಯ ದಂಡಿಯ ಮ್ಯಾಲ ಕೊಳಗ ನೂರಿಗೆ ಬಂದಾನು ಹಿರಿಯ ಹೊಳೆಯ
ಕ್ವಾಣಾಗ ನೂರಿಗೆ ಬಂದಾರೋ ಹಿರಿಯ ಹೊಳೆಯ ದಂಡಿಯ ಮ್ಯಾಲ ಕ್ವಾಣಾಗ ನೂರಿಗೆ ಬಂದಾನೋ ಹಿರಿಯ ಹೊಳೆಯ ದಂಡಿಯ ಮ್ಯಾಲ ಕ್ವಾಣಾಗ ನೂರಿಗೆ ಬಂದಾನೋ ಗುರುವಿನ ಗುಡಿಯಾಗ ಬಂದಾನ ಮಾಳಪ್ಪ ಸೀತಾಳ ಬಿಂದಿಗೆ ಇಳಿಯಾನೋ ಗುರುವಿನ ಗುಡಿಯಾಗ ಬಂದಾನ ಮಾಳಪ್ಪ ಸೀತಾಳ ಬಿಂದಿಗೆ ಇಳಿಯಾನೋ ಸೀತಾಳ ಬಿಂದಿಗೆ ಇಳಿಯಾನೋ ಮಾಳಪ್ಪ ಹೂವಿನ ದುರುಡಿ ಇಳಿಯಾನೋ ಸೀತಾಳ ಬಿಂದಿಗೆ ಇಳಿಯಾನೋ ಮಾಳಪ್ಪ ಹೂವಿನ ದುರುಡಿ ಇಳಿಯಾನೋ ಅಂಗಾಳ ಪಾವನ ಮಾಡಾನ ಮಾಳಪ್ಪ ತೊಂಗಾಳ ಪೂಜಾ 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 ಇಳಿಯಾನೋ ಸೀತಾಳ ಶಿವಮಜ್ಜಲ್ ಮಾಡ್ಯಾನೋ ಮಾಳಪ್ಪ ತುಪ್ಪದಲ್ಲಿ ತಿಳಿಮಜ್ಜಲ್ ಮಾಡ್ಯಾನೋ 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 ಅವ್ರಿಯ ಪತ್ತಾರಿ ಎರ್ಸಾನೋ ಮಾಳಪ್ಪ ಕರ್ಕಿಯ ಪತ್ತಾರಿ ಎರ್ಸಾನೋ ಅವ್ರಿಯ ಪತ್ತಾರಿ ಎರ್ಸಾನೋ ಮಾಳಪ್ಪ ಕರ್ಕಿಯ ಪತ್ತಾರಿ ಎರ್ಸಾನೋ ಶಾವಂತಿ ಹೂವ ಎರ್ಸಾನೋ ಮಾಳಪ್ಪ ಚೆಂಡು ಹೂವ ಎರ್ಸಾನೋ ಶಾವಂತಿ ಹೂವ ಎರ್ಸಾನೋ ಮಾಳಪ್ಪ ಚೆಂಡು ಹೂವ ಎರ್ಸಾನೋ ಅಂದ ಚಂದದ ಹೂಗಳು ಮಾಳಪ್ಪ ಚಂದಾಗಿ ಗುರುವಿಗೆ ಎರ್ಸಾನೋ ಅಂದ ಚಂದದ ಹೂಗಳು ಮಾಳಪ್ಪ ಚಂದಾಗಿ ಗುರುವಿಗೆ ಎರ್ಸಾನೋ ಉಗ್ರಾಣಿ ಮನೆಯಾಗ ಹೋಗ್ಯಾನೋ ಮಾಳಪ್ಪ ಏಳಾಡಿ ದುಪ್ಪರ್ತಿ ಹಿಡದಾನೋ 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 ಏಳಾಡಿ ದುಪ್ಪರ್ತಿ ಹಿಡದಾನೋ ಮಾಳಪ್ಪ ಅಗ್ನಿಯ ದೇವತಿನ ತಂದಾನೋ ಏಳಾಡಿ ದುಪ್ಪರ್ತಿ ಹಿಡದಾನೋ ಮಾಳಪ್ಪ ಅಗ್ನಿಯ ದೇವತಿನ ತಂದಾನೋ ಭೂಮಿ ತಾಯಿಗೆ ಬೆಳಗಾನೋ ಮಾಳಪ್ಪ ಮ್ಯಾಲ ಶಿವನಿಗೆ ಬೆಳಗಾನೋ 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 ಮ್ಯಾಲ ಶಿವನಿಗೆ ಬೆಳಗಾನೋ ಮಾಳಪ್ಪ ಗುರುವಿನ ಸವರಿಗೆ ಬೆಳಗಾನೋ